ಮಾರ್ನಿಂಗ್ ಪ್ರಕೃತಿ ಅವರೇ. ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ಹಾಗೆ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದೀರಾ? ರಂಗೋಲಿ ಹಾಕೋದಂದ್ರೆ ನಿಮ್ ತುಂಬಾ ಇಷ್ಟ. ಬೆಳಗ್ಗೆನೆ ಎದ್ದು ಬಾಗಿಲು ತೊಳೆದು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ನನಗ್ ಲಕ್ಷಣ ಅಲ್ವಾ? ನಿಜ, ಇದೇ ನಮ್ಮ ಸಂಸ್ಕೃತಿ ಸಂಪ್ರದಾಯ. ನೀವು ಚೆನ್ನಾಗಿ ರಂಗೋಲಿ ಹಾಕಿರೋದು ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟೇ ಆದ್ರೂ ನಿಮ್ ಹೆಸರೇ ಪ್ರಕೃತಿ ತಾನೆ? ಹೌದು, ಶ್ರವಣ್ ಇನ್ನೂ ಎದ್ದಿಲ್ವಾ? ಅವ್ರಿನ್ನೂ ಮಲಗಿದ್ದಾರೆ. ಹೌದಾ, ಇನ್ನು ಮಲಗಿದಾನ? ಬಿಡಿ, ನಾ ಆಮೇಲೆ ಬಂದು ನೋಡ್ತೇನೆ. ಒಂದ್ ನಿಮಿಷ, ಕಾಫಿ ಕುಡ್ಕೊಂಡು ಹೋಗಿ. ಈಗ ಬೇಡ, ಆಮೇಲೆ ಕುಡಿತೇನೆ. ಶ್ರವಣ್, ಹೊಸ ಮನೆ ಯಾರ್ದು? ನಮ್ದೇ ಕಣು ಹೊಸ ಮನೆ. ಈಗ ತಾನೇ ಕಟ್ಸಿದ್ದು. ನೀನ್ ಬಿಡಪ್ಪ, ಊರಿಗೆ ಸಾವುಕಾರ. ನೋಡಿದ್ಯಾ ಅರ್ಜುನ್, ಈ ಹಳೆ ಪದ್ಧತಿ ನಂಬಿಕೆ ನಮ್ಮ ಹಳ್ಳಿಯಲ್ಲಿ ಹೇಗ್ ಬೇರೂರಿದೆ ಅಂತ? ಅವ್ರು ನೋಡು, ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ನೀನ್ ಏನ್ ಬೇಕಾದ್ರೂ ಹೇಳು ಶ್ರವಣ್, ಈ ಸಂಪ್ರದಾಯ ನಂಬಿಕೆ ಇವನ್ನೆಲ್ಲ ಆಚರಿಸೋದು ಅಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಏನೋ ನೆಮ್ಮದಿ, ಸಂತೋಷ ಅಲ್ವಾ? ಮತ್ತೆ ಬಾ ಹೋಗೋಣ. ಈಗ ನಿನ್ನ ಆಬ್ಸೆನ್ಸ್ ಅಲ್ಲಿ ನಮ್ಮ ಹಳ್ಳಿ ಎಷ್ಟು ಡೆವಲಪ್ ಆಗಿದೆ ಅಂತ ನಿನಗೆ ತೋರಿಸ್ತೀನಿ. ಹಾಗೆ ಬೆಟ್ಟಕ್ಕೆ ಹೋಗೋಣ. ವೈ ನಾಟ್? ನಡಿ ಹೋಗೋಣ. ಲೋ ಶ್ರವಣ್, ಕೇವಲ 2 ವರ್ಷಗಳಲ್ಲಿ ನಮ್ಮ ಊರು ಇಷ್ಟೆಲ್ಲ ಇಂಪ್ರೂವ್ ಆಗಿದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಕಣ. ನಮ್ಮ ಹಳ್ಳಿ ಈಗ ಹಳೆ ಹಳ್ಳಿ ಅಲ್ಲಪ್ಪ, ಮುಂದುವರೆದ ಮಾದರಿ ಗ್ರಾಮ. ಅರ್ಜುನ್, ಮೇಲ್ ಹೋಗೋಣ. ಸುಮ್ಮನೆ ಇಲ್ಲೇ ಒಳ್ಳೆ ಗಾಳಿ ಬರ್ತಾ ಇದೆ, ಇಲ್ಲೇ ಸ್ವಲ್ಪ ಆರಾಮ. ಯಾಕೇನು ಮಾತಾಡ್ತಿಲ್ಲ? ನೀನು ಯಾವ ಕಾಲೇಜ್ ನೋಡಿದ್ದು? ಹಾಸನದ AVK ಕಾಲೇಜಿನಲ್ಲಿ. ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀರಾ?